ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಗೈನ್ ಆರ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಫಸ್ಟ್ಲಿ ನಾನು ನಿಮಗೆಲ್ಲ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ದಟ್ ಎಲ್ಲರಿಗೂ ಸಾರಿ. ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ನನಗೆ ತೀರಾ ಹುಷಾರಿಲ್ಲ, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಆಗ್ಬಿಟ್ಟೈತೆ. ಅದಕ್ಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಫ್ರೆಂಡ್ಸ್, ಇದು ನನ್ನ ಶುಕ್ರವಾರದ ಮಿನಿ ವ್ಲಾಗ್. ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ. ನನ್ನ ಮಗ ನನಗಿಂತ ಮುಂಚೆನೇ ಎದ್ದಿದ್ದೆ. ಆ್ಯಸ್ ಯೂಶ್ವಲಿ ನನ್ನ ಡೇ ಸ್ಟಾರ್ಟ್ ಆಗೋದು ಯಾವಾಗಲೂ ನನ್ನ ಮಗನಿಂದ. ಬಟ್ ಇವತ್ತು ನನ್ನ ಮಗ ಬೇಗ ಎದ್ದಿದ್ದರಿಂದ ನಾನು ಕಾಫಿ ಜೊತೆ ಡೇ ಸ್ಟಾರ್ಟ್ ಮಾಡಿದೆ. ಫಸ್ಟು ಗುಡ್ ಡೇ ಬಿಸ್ಕೆಟು, ಹಾಗೆ ಕಾಫಿ ಜೊತೆ ನನ್ನ ಡೇ ಸ್ಟಾರ್ಟ್ ಆಯಿತು. ಆಮೇಲೆ ಹಾಗೆ ಕಾಫಿ ಕುಡಿತಾ ನಾನು ಬಿಸ್ಕೆಟ್ ಜೊತೆ ಕಾಫಿ ಕುಡಿತಾ ಹಂಗೆ ತಾತ ಅಜ್ಜಿ ಕೂಡ ನನ್ನ ಮಗನ ಆಟ ಆಡಿಸ್ತಾಯಿದ್ರು. ಅವ್ರು ಆಟ ಆಡಿಸ್ತಾ ಇರಲಿ ಅಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ. ಆಮೇಲೆ ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತು ನಿನ್ನೆ. ಅದಕ್ಕೆ ಅವನಿಗೆ ಮೈಯೆಲ್ಲ ಎಣ್ಣೆ ಹಚ್ಚಿ ಮೈಕೈ ಜಾಸ್ತಿ ಆಟ ಆಡೋದು ಜಾಸ್ತಿ ಅವನು. ಅದಕ್ಕೆ ಅವನಿಗೆ ಎಣ್ಣೆ ಹಚ್ಚಿ ಮೈಕೈ ನಾವೆಲ್ಲ ಹೋಗೋ ಥರ ಎಣ್ಣೆ ಹಚ್ಚಿ ಅವನಿಗೆ ಸ್ನಾನ ಮಾಡಿಸ್ತೀನಿ. ಡೈಲಿ ಎಣ್ಣೆ ಹಚ್ಚಲ್ಲ, ಡೇ ಬೈ ಡೇ ಹಚ್ತೀನಿ, ಒಂದು ದಿನ ಬಿಟ್ಟು ಒಂದು ದಿನ. ಸ್ನಾನ ಮಾಡಿಸ್ಬಿಟ್ಟು ನಾನು ತುಂಬ ಬಿಗಿಯಾಗಿ ಕಟ್ಟಿ ಮಲಗಿಸ್ತೀನಿ. ಯಾಕಂದರೆ ಅವನು ಬೆಚ್ಚಗಿರಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಕಟ್ಟಿ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದೆ. ಫ್ರೆಂಡ್ಸ್, ನಾನು ಸ್ನಾನ ಮಾಡಿದ್ಮೇಲಂತೂ ನೆಗಡಿ ತುಂಬಾ ಜಾಸ್ತಿ ಇತ್ತು. ನಾನು ನೆಗಡಿ ಕಮ್ಮಿ ಐತೆ ಅಂದ್ಕೊಂಡು ತಲೆ ಸ್ನಾನ ಕೂಡ ಮಾಡಿಬಿಟ್ಟೆ. ಅದರಿಂದ ಇನ್ನೂ ಜಾಸ್ತಿ ಆಗೋಯ್ತು ನೆಗಡಿ. ಅದರಲ್ಲೂ ನಮ್ಮೂರಲ್ಲಿ ನೆನ್ನೆನೇ ತುಂಬ ಕ್ಲೌಡಿ ವೆದರ್ ಇತ್ತು. ಅದರಿಂದ ಇನ್ನೂ ನೆಗಡಿ ಜಾಸ್ತಿ ಆಯಿತು. ಆಮೇಲೆ ನಾನು ನನ್ನ ಮಗ ಇಬ್ಬರು ಮಲ್ಕೊಂಡಿದ್ವಿ. ನನ್ನ ಮಗುಗೆ ರೆಡಿ ಮಾಡಿ ನಾನು ಕೂಡ ರೆಸ್ಟ್ ಮಾಡಿ ಎದ್ದೆ. ಹಾಗೆ ಮಧ್ಯಾಹ್ನ ನನಗೆ ನಮ್ಮ ಅಜ್ಜಿ ಬೆಂಡೆಕಾಯಿ ಸಾಂಬಾರು ಹಾಗೆ ರೈಸ್ ಮಾಡಿ ಇಟ್ಟಿದ್ರು. ಅವರಿಬ್ಬರು ಎಲ್ಲೋ ಈಚೆ ಕಡೆ ನಮ್ಮೂರಲ್ಲಿ ಊಟ ಹೇಳಿದರು, ಅಲ್ಲಿಗೆ ಹೋಗಿದ್ರು. ನಾನು ಮನೆಯಲ್ಲೇ ಊಟ ಮಾಡಿದೆ. ಆಮೇಲೆ ಹಿಂಗೆ ನೆಗಡಿ ಆಗಿತ್ತಲ್ಲ, ನಿದ್ದೆನೂ ಬರ್ತಾಯಿರಲಿಲ್ಲ, ಏನೂ ಇಲ್ಲ. ಹಂಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ, ಓಡಾಡ್ಕೊಂಡು ಆ ಕಡೆ ಈ ಕಡೆ ಅವರಿಗೆ ಕ್ವಾಟ್ಲೆ ಕೊಡ್ಕೊಂಡು. ಆಮೇಲೆ ತಾತವ್ರಿಗೆ ವಾರ್ಪ್ ಬಂತು, ಅವ್ರಿಗೆ ಕೆಲಸ ಬಂತು. ಇದು ವಾರ್ಪ್ ಒಣಾಕ್ಬಿಟ್ಟು ವಾರ ಸುತ್ತೋಣ ಅಂತ ಅವರು ಕೂಡ ಫಸ್ಟೇ ವಾರ್ಪ್ ಒಣಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಸಂಜೆ ಕಾಫಿ ಕುಡಿದ್ಬಿಟ್ಟು ಟಿ ವಿ ನೋಡ್ತಾ ಹಂಗೆ ಕಾಫಿ ಕುಡಿತಾಯಿದ್ದೆ. ಟಿ ವಿಯಲ್ಲಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಬರ್ತಾಯಿತ್ತು. ಅದನ್ನು ನೋಡಿಕೊಂಡು ಕಾಫಿ ಕುಡಿದು ಆಮೇಲೆ ಸಂಜೆ ಅಜ್ಜಿ ನನ್ನ ಪಾಪನ ಜೊತೆ ಆಟ ಆಡ್ತಾ ಇದ್ದರು ಅಂತ ಹೇಳ್ಬಿಟ್ಟು ನಾನು ಎಗ್ ರೈಸ್ ಮಾಡೋಕ್ಕೆ ಹೋಗಿದ್ದೆ. ನನ್ನ ಎಗ್ ರೈಸ್ ರೆಸಿಪಿ, ನಾನು ಮಾಡೋ ಎಗ್ ರೈಸ್ ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟ. ನಮ್ಮ ತಾತ ಅಜ್ಜಿ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಈಗ ಎಗ್ ರೈಸ್ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಅದನ್ನು ಕೂಡ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಹಾಗೆ ಸಂಜೆ ನೈಟ್ ನಮ್ಮ ತಾತಂಗೆ ಶೋಲ್ಡರ್ ಪೇಯ್ನು, ಅದಕ್ಕೆ ಎಣ್ಣೆ ಹಚ್ಚಿ ಅವರಿಗೆ ಶೋಲ್ಡರ್ನ ಮಸಾಜ್ ಮಾಡಿ ನಾನು ಸ್ಟ್ರೆಪ್ಸಲ್ಲಿ ತೊಗೊಂಡೆ. ನೆಗಡಿ ಆಗಿತ್ತು, ಗಂಟ್ಲು ನೋತಿತ್ತು ಅಂದ್ಬಿಟ್ಟು. ಆಮೇಲೆ ತೀರಾನೇ ನೆಗಡಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಮತ್ತೆ ಸ್ಟೀಮ್ ತೊಗೋಬೇಕು ಅಂತ ಅಜ್ಜಿ ನೀರಿಟ್ಟಿತ್ತು. ಆ ಸ್ಟೀಮ್ ತೊಗೊಳಕ್ಕೆ ಹೋಗೋಷ್ಟೊತ್ತಿಗೆ ನೀರಂತೂ ದಬ 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 ಅಂತ ಕಾಯ್ತಾ ಇತ್ತು. ನನಗೆ ಅಜ್ಜಿ ಹಾಲು ಕೂಡ ಕಾಯಿಸಿಟ್ಟಿತ್ತು. ಫಸ್ಟ್ ಹಾಲು ಕುಡಿಯೋದ ಸ್ಟೀಮ್ ತೊಗೊಳ್ಳೋದ ಅಂತ ಕನ್ಫ್ಯೂಸ್ ಆಯಿತು. ಫಸ್ಟು ಸ್ಟೀಮೇ ತೊಗೊಳ್ಳೋಣ ಅಂತ ಸ್ಟೀಮ್ ತೊಗೊಂಡೆ. ಆಮೇಲೆ ಹಾಲು ಕುಡಿಯೋಣ ಅಂತ ಬಿಟ್ಬಿಟ್ಟು ಹಾಲು ತಣ್ಣಗಾಗ್ಬಿಟ್ಟಿತ್ತು ನಾನು ಕುಡಿಯೋಷ್ಟೊತ್ತಿಗೆ. ಆಮೇಲೆ ಸ್ಟೀಮ್ ತಗೊಳಕ್ಕೆ ಹೋದೆ. ಆಮೇಲೆ ಅಜ್ಜಿ ಪಾಪನ ಜೊತೆ ಆಟ ಆಡಿಸ್ತಾಯಿದ್ರು. ಅವರಿಬ್ಬರು ಆಟ ಆಡಲಿ ಅಂದ್ಬಿಟ್ಟು ನಾನು ಸ್ಟೀಮ್ ತೊಗೊಂಡೆ. ಸ್ಟೀಮ್ ತೊಗೊಳ್ಳೋವಾಗಂತೂ ಸಿಕ್ಕಾಪಟ್ಟೆ ಕಷ್ಟನೇ ಆಗುತ್ತೆ. ನನಗೆ ಗೊತ್ತು, ನಾನು ಅನುಭವಿಸಿದ್ದೀನಿ ಆ ಕಷ್ಟ. ನಾನು ನೆಗಡಿ ಆದರೂ ಅಂತೂ ಕಷ್ಟ ಆಗುತ್ತೆ. ಏನಕ್ಕಾದರೂ ನೆಗಡಿ ಆಯಿತು ಅಂತ ಅನಿಸ್ಬಿಡುತ್ತೆ. ಸ್ಟೀಮ್ ತೊಗೊಳ್ಳೋವಾಗ ಫುಲ್ಲು ಬೆವರು ಬಂದುಬಿಟ್ಟಿದೆ ನನಗೆ. ನೀವೇ ನೋಡ್ತಾ ಇರ್ಬೋದು. ಅದಕ್ಕೆ ವಿಕ್ಸ್ ಬೇರೆ ಹಾಕ್ಕೊಂಡಿದ್ದೆ. ಅಂದರೆ ಸ್ಟೀಮ್ ಟ್ಯಾಬ್ಲೆಟ್ ಸಿಗಲಿಲ್ಲ ನಮ್ಮೂರಲ್ಲಿ. ಸ್ಟೀಮ್ ಟ್ಯಾಬ್ಲೆಟ್ ಹಾಕ್ಕೊಂಡು ನಾನು ಯಾವಾಗಲೂ ಸ್ಟೀಮ್ ತೊಗೊಳ್ಳೋದು. ಇವತ್ತು ವಿಕ್ಸ್ ಹಾಕ್ಕೊಂಡು ಸ್ಟೀಮ್ ತೊಗೊಂಡೆ. ಸ್ಟೀಮ್ ತೊಗೊಂಡಿದ್ದಾದಮೇಲೆ ನೋಡಿ ಫುಲ್ ಬೆವರ್ಬಿಟ್ಟಿದ್ದೀನಿ. ಹಾಗೆ ಹಾಲು ಕೂಡ ಕುಡಿದೆ. ಹಾಲು ಕುಡಿದ್ಬಿಟ್ಟು ನಾನು ಕುಡಿಯೋಂಥ ಹಾಲು ಜೀರಿಗೆ ಕಷಾಯ ಥರ ಮಾಡ್ಕೊಂಡು ಕುಡಿತೀನಿ. ಈ ಥರ ಕುಡಿದ್ರೆ ತಾಯಂದಿರಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಯಾರಿಗಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ, ಜೀರಿಗೆ ಹಾಲದು. ನಾನು ಅದನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ಮತ್ತೆ ಯಾವುದದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಬರ್ತಿತ್ತು, ಅದನ್ನು ನೋಡಿಕೊಂಡು ಮಲ್ಕೊಳ್ಳೋಕೆ ಹೋದ್ವಿ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ನನ್ನ ಶುಕ್ರವಾರದ ಮಿನಿ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.